ಈ ಕಂಕಣ ಕಟ್ಕೊಂಡ್ಮೇಲೆ ನಿನ್ನ ಮನಸ್ಸಿನ ಆಸೆ ಏನಿದೆ ಅಂತ ಕೋರ್ಕೋ, ಖಂಡಿತ ನೆರವೇರುತ್ತೆ. ಅದು ನಿನ್ನ ಕಣ್ ಮುಂದೆನೆ ಬಂದು ನಿಲ್ಲುತ್ತಮ್ಮ. ನಂಗೇನೋ ಆಯ್ತು, ನನ್ನ ದೇಹದೊಳಗೇನೋ ಬಂದು ಸೇರ್ಕೋತು ಅನ್ಸತ್ತೆ. ಇಲ್ಲ ನನ್ನ ಭ್ರಮೆ. ನನಗಿಲ್ಲಿಂದ ಹೋಗೋದಿಕ್ಕೆ ದೇವ್ರು ಏನು ಸಹಾಯ ಮಾಡೋದೇ ಇಲ್ಲ ಅನ್ಸತ್ತೆ. ನಾನೇನಾದ್ರೂ ಪ್ರಯತ್ನ ಪಡಬೇಕು. ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ? ಇನ್ನೊಂದ್ಸಲ ಪ್ರಯತ್ನ ಪಡ್ತೀನಿ, ಅದೇ ಸರಿ. ಅಲ್ಲೇನು ಅಡ್ಡನೆ ಬರ್ತಾ ಇಲ್ಲ. ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದು ಎಲ್ಲ ದೇವ್ರ ಕೇಳಿಸ್ತಾ? ಇದೆಲ್ಲ ಆ ದೇವರೇ ಮಾಡಿಸ್ತಾ ಇದಾನ? ಏನಪ್ಪ, ನಾನಂತೂ ಒಂದ್ ಕ್ಷಣ ಇಲ್ಲಿ ಇರಬಾರ್ದು. ಅರಿಶಿನ ಶಾಸ್ತ್ರಕ್ಕೆ ಎಲ್ಲ ತಯಾರಾತ? ಹೂ ಅತ್ತೆ. 5 ಜನ ಮುತ್ತೈದೆಯರು ಬಂದಿದಾರತ್ತೆ. ಬನ್ನಿ ನೀವೆಲ್ಲ. ಬನ್ನಿಮ್ಮ ಬನ್ನಿ. ಹಾಗಾದ್ರೆ ಶಿವಾನಿಯಲ್ಲಿ ಅವಳನ್ನ ಕರೆದು ಬಿಡು. ರೀನಾ ಕರ್ಕೊಂಡ್ ಬರಕ್ ಹೋಗಿದ್ದಾಳೆ ಅತ್ತೆ. ಅದೇ ನೋಡು, ಎಷ್ಟು ಲೇಟ್ ಆಗಿದೆ. ರೀನಾ ರೀನಾ, ಶಿವಾನಿನ ಕರ್ಕೊಂಡ್ ಬಮ್ಮ. ನೋಡಮ್ಮ ಶಿವಾನಿ, ಹೆಣ್ಣಿಗೆ ಕಂಕಣ ಭಾಗ್ಯ ಕೂಡಿ ಬರದೆ ಅರಿಶಿಣದ ನೀರು ಬಿದ್ದ ಮೇಲೆ. ಇನ್ ಮುಂದೆ ನಿಂದು ಹಸಿ ಮೈ, ಹೊರಗೆಲ್ಲೂ ಹೋಗ್ಬಾರ್ದು. ನಮ್ ಮನೆ ಸೊಸೆಗೆ ಅರ್ಶಿನ ಹಚ್ಚಿ ಶಾಸ್ತ್ರ ಶುರು ಮಾಡಿ. ಶಿವಾನಿ ಕೈಗೆ ಕಂಕಣ ಕಟ್ಟಿ. ಶಿವಾನಿ, ಮದುವೆ ಹೆಣ್ಣಿಗೆ ಕಂಕಣ ಕಟ್ಟೋದೆ ಅವಳು ಮದುವೆಗೆ ತಯಾರಿದ್ದಾಳೆ ಅನ್ನುವ ಹಸುರು ನಿಶಾನೆ ತೋರಿಸೋದಕ್ಕೆ. ಈ ಕಂಕಣಕ್ಕೆ ಗಂಡು ಹೆಣ್ಣನ್ನ ಒಂದು ಮಾಡುವ ಒಂದು ದಿವ್ಯ ಶಕ್ತಿ ಇದೆ. ಈ ಕಂಕಣ ಕಟ್ಕೊಂಡ್ಮೇಲೆ ನಿನ್ನ ಮನಸ್ಸಿನ ಆಸೆ ಏನಿದೆ ಅಂತ ಕೋರ್ಕೋ, ಖಂಡಿತ ನೆರವೇರುತ್ತೆ.
ಅದು ನಿನ್ನ ಕಣ್ ಮುಂದೆನೆ ಬಂದು ನಿಲ್ಲುತ್ತಮ್ಮ. ಪರಮೇಶ್ವರ, ನಾನು ಆದಿಶೇಷನ ಸೇರೋದಕ್ಕೆ ಅಣಿಯಾಗಿ ನಿಂತಿದ್ದೀನಿ. ಈ ಮದ್ವೆಗೆ ಯಾವುದೇ ವಿಘ್ನ ಆಗದೆ ಇರಲಿ ತಂದೆ. ನನ್ನ ಆದಿಶೇಷನ ಒಂದು ಮಾಡು. ಅದ್ಕೆ ದೇವ್ರ ಹತ್ರ ಏನ್ ಬೇಡ್ಕೊಂಡ್ರಿ? ಇನ್ನೇನ್ ಬೇಡ್ಕೋತಾಳೆ, ಅವಳ ಮನ್ಸ್ ತುಂಬಾ ತ್ರಿವಿಕ್ರಮ್ ಇದ್ದಾನೆ, ಅವನ್ ಜೊತೆ ಬೇಗ ಮದ್ವೆ ಆಗ್ಲಿ ಅಂತ ಬೇಡ್ಕೊಂಡಿರ್ತಾಳೆ ಅಲ್ವಾ ಶಿವಾನಿ? ಹಾಗಾದ್ರೆ ಅಜ್ಜಿ ಹೇಳ್ದಾಗೆ ತ್ರಿವಿಕ್ರಮ್ ಬ್ರೋನೆ ಕಣ್ಮುಂದೆ ಬರ್ತಾನೆ. ಅದ್ಕೆ ಹುಷಾರು, ಅಣ್ಣ ಇವಾಗ್ಲೇ ತಾಳಿ ಕಟ್ಟಿ ಕರ್ಕೊಂಡು ಹೋದ್ರೆ ಕಷ್ಟ. ಶಿವಾನಿ ಮುಗ್ದಲ್ಲಿ ನಾಚಿಕೆ ನೋಡಿ, ಅವಳಿಗೆ ನಮ್ ಕಣ್ ದೃಷ್ಟಿನೇ ತಾಕತ್ತೆ. ಮಾತ್ ಸಾಕು, ಮೊದಲು ಶಾಸ್ತ್ರ ಶುರು ಮಾಡಿ. ಅರ್ಶನ ಹಚ್ಚಮ್ಮ. ಉಮಾ, ಮುತ್ತೈದೆಯರೆಲ್ಲ ಸೇರಿ ಶಿವಾನಿಗೆ ಅರ್ಶಿನ ನೀರು ಹಾಕಮ್ಮ. ಶಿವಾನಿ ನೆತ್ತಿ ಮೇಲೆ ಹಾಕಿದ ಅರ್ಶಿನ ನೀರು ಕಾಲಿನವರೆಗೂ ಪಸರಿಸಲಿ. ಅವಳ ಮನಸ್ಸಿನ ಆಶೆ ಆಕಾಂಕ್ಷೆಗಳೆಲ್ಲ ನೆರವೇರ್ಲಿ ಅಂತ ನಾನು ಹಾರೈಸ್ತೀನಿ. ನೀವೆಲ್ಲ ಒಳ್ಳೆ ಮನಸ್ಸಿಂದ ಅವಳಿಗೆ ನೀರು ಹಾಕ್ರಿ. ಎಸ್, ಎಲ್ಲ ನಾ ಅನ್ಕೊಂಡಾಗೆ ಆಗ್ತಾ ಇದೆ. ತ್ರಿಶೂಲು ಮಾಯಾಂಗನ ಐಲ್ಯಾಂಡ್ ಅಲ್ಲಿ ಲಾಕ್ ಆಗಿದ್ದಾನೆ. ಯಾವುದೇ ಕಾರಣಕ್ಕೂ ಬರಕ್ ಚಾನ್ಸೇ ಇಲ್ಲ. ಒಂದ್ ವೇಳೆ ಬರಕ್ ಪ್ರಯತ್ನ ಪಟ್ರು ಮಾಯಾಂಗನೇ ಅದಕ್ಕೆ ಬಿಡಲ್ಲ. ನನ್ನ ಮದ್ವೆನ ಯಾರು ತಡೆಯಕ್ಕಾಗಲ್ಲ. ಈ ಕಡೆ ಶಿವಾನಿ ಕುತ್ತಿಗೆಗೆ 3 ಗಂಟು ನಾನ್ ಕಟ್ತೀನಿ. ಆ ಕಡೆ ತ್ರಿಶೂಲ್ ಪ್ರೇಮ್ ಕಹಾನಿ ಮುಗಿದೋಗುತ್ತೆ. ಪಾಪ ಕಡೆವರೆಗೂ ಭಗ್ನ ಪ್ರೇಮಿಯಾಗಿಯೇ ಉಳ್ಕೋತಾನೆ.
ತ್ರಿಶೂಲ್ ರೀನಾ ಡ್ಯಾಡ್ ನ ಕರ್ಕೊಂಡ್ ಬಾಮ. ತ್ರಿಶೂಲ್ ಎಲ್ಲಿಗೆ ಹೋಗಿದೆ ನೀನು? ಇಷ್ಟ ದಿನ ಎಲ್ಲಿದೆ? ಹೇಳ್ದೆ ಕೇಳ್ದೆ ಮನೆಯಿಂದ ಯಾಕೆ ಹೋದೆ? ಹೇಳ್ಬಿಟ್ಟು ಹೋಗ್ಬೇಕು ಅಂತ ಗೊತ್ತಾಗಲ್ವಾ? ಉತ್ತರ ಕೊಡು ತ್ರಿಶೂಲ್, ಯಾಕೆ ಹೇಗ್ ಮಾಡ್ದೆ? ಹೇಳು ತ್ರಿಶೂಲ್. ಶಿವಾನಿ, ಅದು ಮಾತಾಡ್ಬೇಡ ನೀನು, ನನ್ಗೆ ನಿನ್ ಜೊತೆ ಮಾತಾಡೋಕ್ ಇಷ್ಟ ಇಲ್ಲ. ಅಯ್ಯೋ ಶಿವಾನಿ, ಹಂಗಂದ್ರೆ ನಂಗೆ ನಾನು ಸಾರಿ ಕೇಳಿದ್ನಲ್ಲ. ಸಾರಿ ಕೇಳ್ಬಿಟ್ರೆ ನಾವ್ ಪಟ್ಟಿದ್ ಕಷ್ಟ ಎಲ್ಲ ಮಾಯ ಆಗ್ಬಿಡತ್ತಾ? ನಿನ್ಗೂ ನಮ್ ಕಷ್ಟ ಏನು ಅಂತ ಗೊತ್ತಾಗ್ಬೇಕು. ನಾನ್ ನಿನ್ ಜೊತೆ ಮಾತಾಡಲ್ಲ. ಶಿವಾನಿ, ನನ್ಗೆ ಗೊತ್ತಾಗ್ಲಿಲ್ಲ. ಸಾರಿ ಸಾರಿ ಸಾರಿ. ಸರಿ, ಇವಾಗ ಮಾತಾಡ್ಸಲ್ವಾ? ನಾನು ವಾಪಸ್ ಹೊರಟೋಗ್ತೀನಿ, ಮತ್ತೆ ಬರೋದಿಲ್ಲ. ತ್ರಿಶೂಲ್, ಇನ್ನೊಂದ್ಸತಿ ಹೋಗೋ ಮಾತಾಡಿದ್ರೆ ಕೈ ಕಾಲ್ ಕಟ್ಟಿ ಕೂರಿಸ್ತೀನಿ ನಿನ್ನ. ಬೇಡ ಶಿವಾನಿ, ನಾನೆಲ್ಲೂ ಹೋಗದೆ ನನ್ನ ಕೈಗ ಗಟ್ಟ ಕಟ್ಕೊಂತಿಲ್ಲ. ನಿನ್ ಕುತ್ತಿಗೆ ನನಗೆ ಗಾಡಿ ಕಟ್ಟಿದ್ರೆ ಸಾಕು ಸಾಕು. ತ್ರಿಶೂಲ್, ಮಾ, ಹೇಗಿದೆಯಮ್ಮ? ಓಲ್ಡ್ ಆನ್ ಇದೇನೆ ಬೇಬಿ, ಇಷ್ಟು ಖುಷಿಯಾಗಿ ಬುಲೆಟ್ ಟ್ರೈನ್ ಸ್ಪೀಡಿಗೆ ಹೋಗ್ತಿದ್ಯಾ? ಏನ್ ಸಮಾಚಾರ? ಮಾವ, ನಂಗೆ ಖುಷಿ ತಡ್ಕೊಳ್ಳೋದಕ್ ಆಗ್ತಿಲ್ಲ. ಡ್ಯಾಡ್ ಮತ್ತೆ ನಂದೀಶ್ ಅಂಕಲ್ ಎಲ್ಲಿದ್ದಾರೆ? ಅವರು ಇಲ್ಲೆಲ್ಲ ಇರ್ಬೇಕು. ಏನ್ ವಿಷಯ? ಅಲ್ಲಿ ಯಾರು ಬಂದಿದ್ದಾರೆ ಗೊತ್ತಾ? ಸಿಎಂ ಏನಾದ್ರು ಬಂದ್ರ? ಅಯ್ಯೋ ಮಾವ, ಸಿಎಂ ಎಲ್ಲ ಯಾರು ಇಲ್ಲ, ಅಣ್ಣ ಬಂದಿದ್ದಾನೆ. ಹಳ್ಳಿ ಮಯ್ಯ ತ್ರಿವಿಕ್ರಮ ಬೆಳಗಿಂದ ಇಲ್ಲೇ ಎಲ್ಲೋ ಇದ್ದಾನೆ. ಮಾವ, ನಾನ್ ಮಾತಾಡ್ತಿರೋದು ತ್ರಿವಿಕ್ರಮ್ ಬ್ರೋ ಬಗ್ಗೆ ಅಲ್ಲ, ತ್ರಿಶೂಲ್ ಬ್ರೋ ಬಗ್ಗೆ. ತ್ರಿಶೂಲ ಬಂದ? ಬಂದಿದ್ದಾನೆ. ಎಲ್ಲಿದ್ದಾನೆ? ಅದಕ್ಕೆ ಹರ್ಷ ಶಾಸ್ತ್ರ ನಡೀತಾ ಇದೆಯಲ್ಲ, ಅಲ್ಲಿದ್ದಾನೆ. ಡ್ಯಾಡ್ ಇಲ್ಲಿ ಮೊದ್ಲು ಈ ವಿಷಯನ ಅವ್ರಿಗೆ ತಿಳಿಸ್ಬೇಕು. ರೂಮ್ ಅಲ್ಲಿದ್ದಾರೆ ಬೇಬಿ, ಬಾವಣ. ಈ ರೂಮ್ ಅಲ್ಲಿದ್ದಾರೆ. ಡ್ಯಾಡ್, ಡ್ಯಾಡ್, ಡ್ಯಾಡ್. ಏನು ಪುಟ ಇಷ್ಟೊಂದು ಎಕ್ಸೈಟೆಡ್ ಆಗಿದ್ಯಾ? ಡ್ಯಾಡ್, ನಾನ್ ಹೇಳೋ ವಿಷಯ ಕೇಳಿದ್ರೆ ನೀವ್ ನನಗಿನ್ನ ಎಕ್ಸೈಟ್ ಆಗ್ತೀರಾ. ಏನಪ್ಪ ಅಂತ ವಿಷಯ? ಡ್ಯಾಡ್, ತ್ರಿಶೂಲ್ ಅಣ್ಣ ಬಂದಿದ್ದಾನೆ. ಏನ್ ಹೇಳ್ತಾ ಇದೆಯಾ ಪುಟ? ತಮಾಷೆ ಮಾಡ್ತಿಲ್ಲ ತಾನೆ? ಇದೇನ್ ಬಾಬಾಜಿ, ನೀವ್ ಹೇಗೆ ಹೇಳ್ತಾ ಇದೀರಾ? ಅಲ್ಲ, ತ್ರಿಶೂಲ್ ಬರ್ತಾನಂತ ನೀವೇ ತಾನೇ ಹೇಳಿದ್ದು. ಅದೇ ನಾನೇ ಹೇಳಿದ್ದೆ, ಬಟ್ ಇಷ್ಟು ಬೇಗ ಬಂದ್ಬಿಟ್ನಲ್ಲ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ನಿಜವಾಗ್ಲೂ ಬಂದಿದ್ದಾನೆ ಡ್ಯಾಡ್, ನಾನೇ ನನ್ ಕಣ್ಣಾರ ನೋಡ್ದೆ. ಮೊದ್ಲು ಈ ವಿಷಯನ ನಿಮ್ಗೆ ಹೇಳ್ಬೇಕು ಅಂತ ಓಡ್ ಬಂದೆ. ಈಗ ಸಮಾಧಾನ ಆಯ್ತು ಕಣಮ್ಮ. ನಂದೀಶನ್ಗೆ ಹೇಳ್ಬೇಕು. ಬೆಳಗ್ಗೆಯಿಂದನು ಪಾಪ ತುಂಬಾ ತಲೆ ಕೆಡಿಸ್ಕೊಂಡಿದ್ದ. ಈ ವಿಷಯ ಕೇಳಿದ್ರೆ ಸಮಾಧಾನ ಆಗ್ತಾನೆ. ನಂದೀಶ, ನಂದೀಶ್, ನಿನ್ನೆ ಹುಡ್ಕೊಂಡು ಹೊರಟಿದ್ದೆ, ಬಂದಿಯಲ್ಲ? ಯಾಕೆ ಯಜಮಾನ್ರೆ, ಏನಾದ್ರು ತೊಂದರೆ ಆಯ್ತಾ? ಯಾವ್ದಾದ್ರು ಕೆಲಸ ಬಾಕಿ ಉಳಿಸ್ಬಿಡಿದಿನ? ನನಗೆ ತಿಳಿದಿರಂಗೆ ಯಾವ ಕೆಲಸನೂ ಬಾಕಿ ಉಳಿಸಿಲ್ಲ. ಏನಾದ್ರು ಇದ್ರೆ ಹೇಳಿ. ಕೆಲ್ಸ 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 ಅದು ಬಿಟ್ರೆ ಏನು ತಲೆಗೆ ಹೋಗೋದೇ ಇಲ್ವೇನೋ ನಿನಗೆ? ಅದು ಹಾಗಲ್ಲ ಯಜಮಾನ್ರೆ, ಮದ್ವೆ ಅಲ್ವಾ, ಏನ್ ಸಮಸ್ಯೆ ಎದುರಾಗುತ್ತೋ ಅಂತ ಆತಂಕ ಅಷ್ಟೇ. ಸಮಸ್ಯೆಗೆ ಪರಿಹಾರ ಕೊಡೋನ್ ಬಂದಾಯ್ತು. ನೀನ್ ಯಾವ ಯೋಚನೆ ಮಾಡಬೇಡ. ಯಾರು ಬಂದ್ರು ಯಜಮಾನ್ರೆ?
ತ್ರಿಶೂಲ್ ಬಂದ ಕಣೋ. ತ್ರಿಶೂಲ್ ಬಂದ? ಎಲ್ಲಿದ್ದಾನೋ ಈಗ? ಕೆಳಗಿದ್ದಾನೆ ಅಂಕಲ್, ಬನ್ನಿ ಕರ್ಕೊಂಡು ಹೋಗ್ತೀನಿ. ಹೌದಾ? ನಂದೀಶಾ ಒಂದು ನಿಮಿಷ ಬಾ. ನೀವಿಬ್ರು ಹೋಗಿರಿ, ನಾ ಬರ್ತೀವಿ. ಸರಿ ಡ್ಯಾಡ್, ಬೇಗ ಬನ್ನಿ. ಯಾಕೆ ಯಜಮಾನ್ರೆ ಹೋಗ್ಬೇಕಾಗ್ತಾರದ್ರಿ? ಅವನ್ನ ನೋಡ್ಬೇಕು, ಮಾತಾಡ್ಸ್ಬೇಕು, ಮನಸ್ಸು ತಡಿತಾ ಇಲ್ಲ. ನಿನಗಿನ್ನ ಕಾತ್ರ ನನಗಿದೆ ನಂದೀಶಾ. ಆದ್ರೆ ನಾವು ಸುಮ್ಮನೆ ಹೋಗಿ ತ್ರಿಶೂಲ್ನ ಮಾತಾಡ್ಸ್ಕೊಂಡು ಬರೋದಲ್ಲ, ನಮ್ಮ ಮೇಲೆ ಇನ್ನೊಂದು ದೊಡ್ಡ ಜವಾಬ್ದಾರಿ ಇದೆ. ಏನ್ ಜವಾಬ್ದಾರಿ ಯಜಮಾನ್ರೆ? ನಂದೀಶಾ, ಮನೆಯಲ್ಲಿ ಮದುವೆ ಕೆಲಸಗಳಿಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ತ್ರಿಶೂಲ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲದೆ ಇದ್ರು ಅವನು ನಮಗೆ ಫೋನ್ ಮಾಡಿದ್ದ ಅಂತ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ವಿ. ಈ ಸುಳ್ಳು ಮನೆಯವ್ರಿಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ಏನಾಗುತ್ತೆ ಯಜಮಾನ್ರೆ? ತ್ರಿಶೂಲ್ ಹೇಗಿದ್ರು ಬಂದಿದ್ದಾನಲ್ವಾ? ನಂದೀಶಾ, ನಾವು ಸುಳ್ಳು ಹೇಳಿರೋ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಸುಳ್ಳು ಹೇಳಿರೋದೇ ಮನೆ ಒಳ್ಳೇದಕ್ಕಲ್ವಾ? ಒಳ್ಳೇದಕ್ಕೋ ಕೆಟ್ಟದಕ್ಕೋ ಸುಳ್ಳು ಸುಳ್ಳೆ. ನಾವು ಅವ್ರಿಗೆ ಸುಳ್ಳು ಹೇಳಿ ನಂಬಿಸಿದ್ವಿ ಅಂತ ಅವ್ರ ಮನ್ಸಿಗೆ ಬರಬಾರ್ದು. ಅವ್ರ ಮನ್ಸಲ್ಲದ ಹೆಪ್ಗಟ್ಟು ಕೂತ್ರೆ ನಾಳೆ ನಾವು ನಿಜ ಹೇಳಿದ್ರು ಕೂಡ ಸುಳ್ಳು ಅನ್ಕೋತಾರೆ. ನೀವ್ ಹೇಳೋದು ಸರಿ ಯಜಮಾನ್ರೆ, ನಾವು ಬಾಯ್ ಬಿಡಲ್ಲ, ತ್ರಿಶೂಲ್ ಹೇಳಿದ್ರೆ ಅದನ್ನೇ ನಾವು ತಡಿಬೇಕು. ನಾವು ತಡ ಮಾಡಿದ್ರೆ ಹೆಂಗಸ್ರು ಅವ್ನ ಮುಂದೆ ಹತ್ತು ಕರೆದು ಏನೇನೋ ಹೇಳ್ಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಬನ್ನಿ ಯಜಮಾನ್ರೆ, ಹೋಗೋಣ. ಸರಿ, ನಡಿ. ಯಾರೋ ಇಷ್ಟು ಜೋರಾಗಿ ತಟ್ತಾ ಇರೋದು? ಯಾರದು ಅಷ್ಟು ಜೋರಾಗಿ ಬಾಗಿಲು ತಟ್ತಾ ಇರೋದು? ಒಂದ್ ನಿಮಿಷ ಬಂದೆ. ಅಡಿಮೆಯ ನೀವಾ? ಬಾಗ್ಲಾಕ್ ಹಾಕ್ಬಡಿತಾ ಇದ್ದೀರಾ? ಬಂದ್ ತೆಗಿಯೋ ತನಕ ಪೇಷನ್ಸ್ ಇಲ್ವಾ? ಲೇ ಅಡಿಮೆಯ, ನನ್ಗೆ ಆಗ್ತಿರೋ ಖುಷಿಗೆ ಡೋರ್ ಅಲ್ಲ ಕಣೋ, ಟೆರಸೆ ಕಿತ್ತೋಗುತ್ತೇನೋ ಅಂತ ಅನಿಸ್ತಾ ಇದೆ. ಅಂತದೇನೋ? ಕಂಗ್ರಾಟ್ಸ್ ಅಳಿಮಯ್ಯ. ಇಂದು ಗ್ಯಾರಂಟಿ ಅಳಿಮಯ್ಯನ್ ಮ್ಯಾರೇಜು, ಇಂದು ಗ್ಯಾರಂಟಿ ಶಿವಾನಿ ಜೊತೆ ಅಳಿಮಯ್ಯನ್ ಮ್ಯಾರೇಜು, ಇಂದು ಗ್ಯಾರಂಟಿ. ಯಾಕಳ ಲೂಸ್ ತರ ಆಡ್ತಿದ್ದೀರಾ? ಲೂಸ್ ಅಲ್ವೋ ಅಳಿಮಯ್ಯ, ನೀನು ಮದುವೆ ಆಗ್ತಿದೀಯ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಮಾವ, ಅನ್ನೆಸೆಸರಿ ಟಾಕ್ಸ್ ಬಿಟ್ಟು ಅದೇನ್ ವಿಷಯ ಅಂತ ಹೇಳ್ತೀರಾ? ಇಲ್ಲ ಅಂದ್ರೆ ಲೇ 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 ಅಳಿಮಯ್ಯ, ಕೋಪ ಮಾಡ್ಕೋಬೇಡ್ವೋ. ನಾನ್ ಹೇಳೋ ವಿಷಯಕ್ಕೆ ನನಗಿಂತ ಡಬಲ್ ಖುಷಿ ನಿನಗಾಗ್ಬಿಡುತ್ತೆ. ನೀನ್ ಇಷ್ಟು ದಿನ ಯಾವ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ಯೋ ಅದಕ್ಕೊಂದು ಸೊಲ್ಯೂಷನ್ ಸಿಕ್ಕಾಯ್ತು. ಇನ್ಮೇಲೆ ಮನೆಯವರೆಲ್ಲ ಖುಷಿ ಖುಷಿಯಾಗಿ ನಿನ್ನ ಶಿವಾನಿ ಮದುವೆ ಮಾಡ್ಕೊಡ್ತಾರೆ. ನಿನ್ ಮದುವೆಗೆ ಯಾವ ವಿಘ್ನನೂ ಆಗಲ್ಲ. ಅಂದ್ರೆ ಈ ರೆಸಾರ್ಟ್ಗೆ ವಿಘ್ನ ನಿವಾರಕನ ಎಂಟ್ರಿ ಆಗೋಯ್ತು ಅಳಿಮಯ್ಯ. ವಿಘ್ನ ನಿವಾರಕನ? ಯಾರದು? ಇನ್ಯಾರು, ನಮ್ಮ ಮನೆಯ ದತ್ತು ಪುತ್ರ, ಲೇಟರ್ ಬಿಕಮ್ ಸ್ವಂತ ಪುತ್ರ, ತ್ರಿಶೂಲ್ ರಾಯ್. ಎಲ್ಲ ಹೋಗಿದ್ದೋ ನೀನು? ಯಾಕೋ ತ್ರಿಶೂಲ್ ಹೀಗ್ ಮಾಡ್ಬಿಟ್ಟೆ? ನಮ್ಮನ್ನೆಲ್ಲ ಬಿಟ್ಟು ಎಲ್ಲಿ ಹೋಗ್ಬಿಟ್ಟೆ? ಸಾರಿಮ್ಮ, ಸಾರಿಮ್ಮ. ಇನ್ನೊಂದ್ಸತಿ ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ಮಗ ದೂರ ಆದ್ರೆ ತಾಯಿ ಕರುಳಿಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತಾ ನಿನ್ಗೆ? ಸಾರಿಮ್ಮ. ನೀನು ಸಾರಿ ಗಿರಿ ಎಲ್ಲ ನಮಗ್ ಬೇಕಾಗಿಲ್ಲ. ನಮ್ಮನ್ನೆಲ್ಲ ಬಿಟ್ಟು ನೀನ್ ಎಲ್ಲಿ ಹೋದೆ? ಯಾಕೆ ಹೋದೆ ಅದನ್ನ ಹೇಳು. ಅದು ನಮ್ಮನ್ನೆಲ್ಲ ಹೆದರ್ಸಕ್ ಈ ರೀತಿ ಮಾಡಿದ್ದ? ಹೌದೇನೋ? ಇಲ್ಲಮ್ಮ. ತ್ರಿಶೂಲ್, ನೀನಿಲ್ದೆ ನಮ್ಮ ಮನೇಲಿ ಖುಷಿ ಸಂತೋಷ ಅನ್ನೋದೇ ಇರ್ಲಿಲ್ಲ. ಯಾರು ಸರಿಯಾಗಿ ಊಟ ತಿಂಡಿ ಕೂಡ ಮಾಡ್ತಾ ಇರ್ಲಿಲ್ಲ. ನಿನ್ನನ್ನು ಹೆತ್ತು ಹೊತ್ತು ಸಾಕಿದ ಈ 2 ಜೀವಗಳು ಎಷ್ಟು ನೊಂದುಕೊಳ್ತಾ ಇದ್ವು ಅನ್ನೋದು ನಿನಗೆ ಗೊತ್ತೇನೋ? ಕಣ್ಣೀರಲ್ಲೇ ಕೈ ತೊಳಿತಾ ಇದ್ರು. ನೋಡು, ಸರಿಯಾಗಿ ನೋಡು. ಈಗ್ಲೂ ಅವ್ರ ಕಣ್ಣಲ್ಲಿ ಕಣ್ಣೀರು ಮಾಸಿಲ್ಲ ಕಣೋ, ಕಣ್ಣೀರು ಮಾಸಿಲ್ಲ. ಅಮ್ಮ ಅಳಬೇಡಿ ಅಮ್ಮ. ಅಮ್ಮ ಪ್ಲೀಸ್ ಅಳಬೇಡಿ. ಅಳ್ಬೇಡ ಅಂದಿದ ತಕ್ಷಣ ನಮ್ ನೋವು ಕಮ್ಮಿ ಆಗತ್ತೇನೋ? ತಾಯಿಗೆ ದೂರದಲ್ಲಿರೋ ಮಗ ಒಂದು ದಿನ ಫೋನ್ ಮಾಡಿಲ್ಲ ಅಂದ್ರು ಎಷ್ಟು ಸಂಕಟ ಆಗುತ್ತೆ. ಅಂತದ್ರಲ್ಲಿ ಜೊತೆಗಿದ್ ಮಗ ಕಾಣೆ ಆಗಿದ್ದಾನೆ ಅಂದ್ರೆ ಹೇಗಾಗತ್ತೆ ಗೊತ್ತಾ?
ಸಂಕಟ ನಿಂಗೆ ಅರ್ಥ ಆಗಲ್ಲ. 9 ತಿಂಗಳು ಹೊತ್ತು ಹೆತ್ತು ಆಗೋ ನೋವಿಗಿಂತ ಮಕ್ಳು ದೂರ ಆಗ್ತಾರಲ್ಲ ಆ ನೋವು ಅದಕ್ಕಿಂತ ಜಾಸ್ತಿ ಕಣೋ. ಅಮ್ಮ ಕ್ಷಮೆ ಕೇಳೋದಕ್ಕಿಂತ ಬೇರೆ ಏನು ಹೇಳಕ್ ಆಗ್ತಾ ಇಲ್ಲಮ್ಮ ನನ್ನ ಕೈಲಿ. ಬರೀ ದುಃಖ ಮಾತ್ರ ಅಲ್ಲ, ಕೋಪನು ಬರ್ತಿದೆ. ಇನ್ನು ನೋಡ್ತಿದ್ರೆ 4 ಏಟ್ ಹೊಡಿಬೇಕು ಅಂತ ಅನಿಸ್ತಾ ಇದೆ. ಡಾರ್ಲಿಂಗ್, ನಿನ್ ಪ್ರೀತಿಯಿಂದ ಹೊಡಿಯೋಗಿದ್ರೆ 4 ಏಟೇನು 10 ಏಟ್ ತಿಂತೀನಿ. ಹೊಡಿ ಹೊಡಿ. ಬಿಡೋ ನನ್ನ. ಈ ತರ ಮಾತುಗಳಾಡೆ ಕಟ್ಟಾಕ್ಬಿಡ್ತೀಯ ಅಲ್ವಾ ನನ್ನ? ತ್ರಿಶೂಲ್, ಈಗ್ಲಾದ್ರೂ ಅರ್ಥ ಆಯ್ತಾ ನೀವಿಲ್ದೆ ಎಲ್ರು ಎಷ್ಟು ಬೇಜಾರ್ ಮಾಡ್ಕೊಂಡಿದ್ರು ಅಂತ? ಎಲ್ರಿಗೂ ಸರಿ, ನಿನಗೂ ಬೇಜಾರಾಯ್ತಾ? ಅದನ್ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ನನಗೂ ತುಂಬಾ ಬೇಜಾರಾಗಿತ್ತು.